ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನೋಡಿ, ಕಾಂಗ್ರೆಸ್ನಲ್ಲಿ ಇರುವಂತಹ ಈ ನಾಯಕರು ಬಿಜೆಪಿಗೆ ಬರ್ತಿದ್ದಾರೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಮುರುಗೇಶ್ ನಿರಾಣಿ ಅವರು ಕೊಟ್ಟಿದ್ದಾರೆ. ಹೌದು ನೋಡಿ, ಒಂದು ಕಡೆ ರಾಜ್ಯದಲ್ಲಿ ಬಹುನಿರೀಕ್ಷಿತ ಕಾಂಗ್ರೆಸ್ ಸಚಿವ ಸಂಪುಟ ವಿಸ್ತರಣೆ ಸೋಮವಾರ ಸಂಜೆ ನಡೆಯುವುದು ಬಹುತೇಕ ಖಚಿತ ಆಗಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ 20 ಶಾಸಕರ ಸಂಭಾವ್ಯ ಪಟ್ಟಿಗೆ ಎಐಸಿಸಿ ಹೈಕಮಾಂಡ್ನ ನಾಯಕರ ಅಂತಿಮ ಮುದ್ರೆಗೆ ಕಾಯ್ತಾ ಇದ್ದಾರೆ. ಜಾತಿ ಹಾಗೆ ಪ್ರಾದೇಶಿಕ ಸಮತೋಲನ ಕಾಯ್ದುಕೊಳ್ಳುವುದಕ್ಕೆ 18ರಿಂದ 20 ಸಚಿವರಿಗೆ ಅವಕಾಶ ನೀಡಲಾಗ್ತಾ ಇದ್ದು, ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಸಚಿವರ ಪದಗ್ರಹಣ ನಡೆಯುತ್ತೆ. ಈಗಾಗಲೇ ಹೇಳಿದ ಹಾಗೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ನಂತರ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರು ಅಥವಾ ದೊಡ್ಡ ತಂಡ ಏನಿದೆಯಲ್ಲ ಬಿಜೆಪಿಗೆ ಬರುತ್ತೆ ಅಂತ ಮಾಜಿ ಸಚಿವ ಹಾಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಅವರು ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಗದಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಣೆ ನಂತರ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಕಾಯ್ದು ನೋಡಿ. ಅವರಲ್ಲೇ ಸಾಕಷ್ಟು ಗೊಂದಲಗಳು ಆಗ್ತಾ ಇದೆ. 2028ರ ಚುನಾವಣೆ ಒಳಗೆ ಕಾಂಗ್ರೆಸ್ನ ದೊಡ್ಡ ತಂಡ ಬಿಜೆಪಿಗೆ ಸೇರುತ್ತೆ. ಈಗಾಗಲೇ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸುಮಾರು 60 ಮಂದಿ ಸಚಿವ ಸ್ಥಾನ ಆಕಾಂಕ್ಷಿಗಳಿದ್ದಾರೆ. ಆದರೆ 20 ಮಂದಿಯಲ್ಲಿ 15 ಅಥವಾ 16 ಮಂದಿಯನ್ನ ಮಾತ್ರ ಸಚಿವರನ್ನಾಗಿ ಮಾಡಬಹುದು. ರೀಟೇಕ್. ಈಗಾಗಲೇ ಹೇಳಿದಾಗೆ 20 ಮಂದಿಯಲ್ಲಿ 15 ಅಥವಾ 16 ಮಂದಿಯನ್ನ ಮಾತ್ರ ಸಚಿವರನ್ನಾಗಿ ಮಾಡಬಹುದು. ಉಳಿದವರಿಗೆ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಎಲ್ಲವೂ ಕೂಡ ಗೊತ್ತಾಗ್ತಿದೆ. ಶೀಘ್ರದಲ್ಲಿ ನಿರ್ಧಾರ ತೆಗೆದುಕೊಳ್ಳದೇ ಇರಬಹುದು. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಗೆ ಬರ್ತಾರೆ, ನೋಡ್ತಾರೆ. ನಮ್ಮಲ್ಲಿರುವ ಅಭ್ಯರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಆ ಕ್ಷೇತ್ರದ ಜನರ ವಿಶ್ವಾಸ ಪಡೆದು ಮುಂದಿನ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದರು. ಇನ್ನು 2028ರವರೆಗೆ ಅವರು ಸರ್ಕಾರ ನಡೆಸಲಿ. 2028ರಲ್ಲಿ ಇನ್ನಷ್ಟು ಶಕ್ತಿ ಹಾಕಿ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸವನ್ನ ಮಾಡ್ತೀವಿ. ಸದ್ಯ ಸರ್ಕಾರ ಬೀಳಬಾರ್ದು ಅನ್ನುವ ಭಾವನೆ ನಮ್ದಿದೆ. ಆದರೆ ಅವರೊಳಗಿನ ಕಚ್ಚಾಟದಿಂದ ಏನಾದರೂ ಬೆಳವಣಿಗೆ ನಡೆದ್ರೆ ನಾವೇನು ಕೂಡ ಮಾಡೋದಕ್ಕಾಗೋದಿಲ್ಲ. ಅದರಲ್ಲಿ ಬಿಜೆಪಿಯ ಯಾವುದೇ ಪಾತ್ರ ಇರೋದಿಲ್ಲ ಅಂತ ಮುರುಗೇಶ್ ನಿರಾಣಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಈಗ ಒಂದು ಕಡೆ ಏನಾಗ್ತಿದೆ ಅಂತಂದ್ರೆ, ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಭುಗಿಲೇಳುವಂಥ ಅಂದರೆ ಸ್ಫೋಟಗೊಳ್ಳುವಂಥ, ಯಾಕಂತಂದ್ರೆ ಈಗ ಹಿರಿಯ ನಾಯಕರು, ಶಾಸಕರು ಅಥವಾ ಮೊದಲ ಬಾರಿಗೆ ಶಾಸಕರಾಗಿರುವಂತಹ ನಾಯಕರು ಕೂಡ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಅನ್ನ ಜಾಸ್ತಿ ಇಟ್ಕೊಂಡಿದ್ದಾರೆ. ಹೈ ಎಕ್ಸ್ಪೆಕ್ಟೇಷನ್ ಇದೆ. ಏನು ಅಂದ್ರೆ, ಈಗ ನಾವು ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ಉತ್ತಮವಾಗಿ ಮಾಡ್ತಿದ್ದೀವಿ, ನಾವ್ಯಾಕೆ ಸಚಿವ ಸ್ಥಾನವನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಪಾಪ ಯುವ ನಾಯಕರು ಅಂದ್ಕೊಳ್ತಿದ್ದಾರೆ. ಇಲ್ಲಿ ಹಿರಿಯ ನಾಯಕರಿಗೇನೆ ಸಚಿವ ಸ್ಥಾನ ಅನ್ನೋದು ಸಿಕ್ಕಿಲ್ಲ. ಈಗ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಅಳೆದು ತೂಗಿ ಈಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರನ್ನ ಹೊರತುಪಡಿಸಿ ಬೇರೆಯವರಿಗೆ, ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈಗ ಯಾರ್ಯಾರೆಲ್ಲ ಅಸಮಾಧಾನಿತ ನಾಯಕರು ಸಚಿವ ಸ್ಥಾನ ಸಿಗಲಿಲ್ವೋ ಅವರೆಲ್ಲ ಬಿಜೆಪಿಗೆ ಹೋಗ್ತಾರೆ, ಬರ್ತಾರೆ. ನಮ್ಮಲ್ಲಿ ಈಗಾಗಲೇ ಅವರು ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಮುರುಗೇಶ್ ನಿರಾಣಿ ಅವರು ಹೇಳ್ತಾ ಇರುವಂತಹ ಮಾತು ಎಷ್ಟರ ಮಟ್ಟಿಗೆ ಖಚಿತ? 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಮುಳುಗೋದು ನಿಜಾನ? ಮುರುಗೇಶ್ ನಿರಾಣಿ ಅವರ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.